ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾಗ್ಯಶ್ರೀ ಜಯತೀರ್ಥವಾ. ಯಸ್ಯ ವಃ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ನೌಮಿ ನ್ಯಾಯಸುಧಾಧಿಕೃಚ್ಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾರದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭೀಮಸೇನ ದೇವರು ತಮ್ಮ ಅದ್ಭುತವಾದಂತಹ ಪರಾಕ್ರಮವನ್ನು ತೋರಿಸಿದ್ದಾರೆ. ನಾರಾಯಣಾಸ್ತ್ರವೂ ಕೂಡ ಭೀಮಸೇನ ದೇವರಿಗೆ ಏನೂ ಮಾಡಲು ಸಮರ್ಥವಾಗಲಿಲ್ಲ. ಪರಮಾತ್ಮನ ಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾದ ಭೀಮ ಆರಾಮಾಗಿ ನಿಂತಿದ್ದಾಗ ಕೃಷ್ಣನೇ ಹೋಗಿ ಕೈಯಿಂದ ತಳಗೆ ಕರೆದುಕೊಂಡು ಬಂದು, ರಥದಿಂದ ತಳಗೆ ಕರೆದುಕೊಂಡು ಬಂದು ಅಸ್ತ್ರಗಳನ್ನು ಬಿಡಿಸ್ತಾನೆ. ಆಗ ನಾರಾಯಣಾಸ್ತ್ರ ತಾನು ಶಾಂತವಾಗ್ತದೆ. ಇಷ್ಟು ಆದಾಗ ಅನಂತರದಲ್ಲಿ ಅದರ ಹಿನ್ನೆಲೆ ಎಲ್ಲ ವಿವರಣೆ, ಯಾಕೆ ಹೀಗಾಯಿತು, ವಾಯುದೇವರೇ ಅಸ್ತ್ರಾಭಿಮಾನಿ, ದೇವತಾನೇ ಪರಮಾತ್ಮ, ಹಾಗಾಗಿ ಅವರಿಗೆ ಯಾವ ಸಮಸ್ಯೆಗಳಾಗಲಿಲ್ಲ ಅಂತನೋ ವಿಷಯವನ್ನು ನಾನು ಮೊನ್ನೆ ಎಲ್ಲ ಹೇಳಿದ್ದೇನೆ. ಮನಸ್ಸಿನಿಂದ ನಮಸ್ಕಾರ ಮಾಡಿದ್ದಾರೆ, ಸದಾಕಾಲ ನಮಸ್ಕಾರ ಮಾಡ್ತಾರೆ. ಹಾಗಾಗಿ ಆ ದೇವತಾ ಅಸ್ತ್ರಾಭಿಮಾನಿಯಾದ ದೇವತೆಗೆ ನಮಸ್ಕಾರ ಮಾಡಿದರೂ ಪರಪಕ್ಷದವರು, ಶತ್ರುಪಕ್ಷದವರು ಅಸ್ತ್ರವನ್ನು ಬಿಟ್ಟಿದ್ದಾರೆ. ಹಾಗಾಗಿ ಅವರು ಮುಂದೆ ನಮಸ್ಕಾರ ಮಾಡತಕ್ಕದ್ದಲ್ಲ. ಎದೆತಟ್ಟಿ ನಿಂತು ಯುದ್ಧಕ್ಕೆ ಬಂದಾಗ ಎದೆತಟ್ಟಿ ನಿಂತು ಯುದ್ಧವನ್ನಾಡಬೇಕು. ನನ್ನನ್ನು ಕಾಪಾಡ್ರಿ ಈ ಅಸ್ತ್ರದಿಂದ ಅಂತ ಹೇಳಿ ಪ್ರಾರ್ಥನೆ ಮಾಡೋದಾದರೆ ಮನೆಯಲ್ಲಿ ಕೊಡಬೇಕು, ಇಲ್ಲ್ಯಾಕೆ ಯುದ್ಧಕ್ಕೆ ಬರಬೇಕು ಅಂತನುವುದಾಗಿ ತಾವು ಭೀಮಸೇನ ದೇವರು ಸುಮ್ಮನೆ ನಮಸ್ಕಾರ ಮಾಡದೆ ನಿಂತರು. ಕ್ಷತ್ರಧರ್ಮಾನುಸಾರೇಣ ನನಾಮಚ ಬಾಹ್ಯತಃ, ಕ್ಷತ್ರಿಯ ಧರ್ಮ, ಹಾಗಾಗಿ ಬಾಹ್ಯವಾಗಿ ಹೊರಗಡೆ ತಾವು ನಮಸ್ಕಾರ ಮಾಡಲಿಲ್ಲ ಅಂತನ್ನೋದನ್ನು ಹೇಳ್ತಾರೆ. ವಾಸುದೇವ ಸ್ವಕೀಯಾಸ್ತ್ರಂ ಭೀಮಂ ಚ ಅಮೋಘಮೇವ ಚ ಸಾಧಯಿತ್ವ ಅನಂತಶಕ್ತಿ ಪುನಃ ಅಶ್ವಾನ್ ಅಚೋದಯತ್. ಹಾಗಾಗಿ ಅನಂತಶಕ್ತಿ ಸಂಪನ್ನನಾದಂತಹ ಪರಮಾತ್ಮ ತಾನು ಆ ಭೀಮನನ್ನು ತಳಗೆ ಕೈಯಿಂದ ಹಿಡಿದುಕೊಂಡು ಬಂದು ರಥದಿಂದ ತಳಗೆ ನಿಂದಿರಿಸಿ ಅಸ್ತ್ರಶಸ್ತ್ರಗಳನ್ನು ಬಿಡಿಸ್ತಾರೆ. ಪುನಃ ಪ್ರಯೋಕ್ತಮಸ್ತ್ರಂಚ ಧಾತರಾಷ್ಟ್ರೋಭ್ಯಜೂಯತ. ಇಷ್ಟಾದ ಮೇಲೆ ದುರ್ಯೋಧನ ಮತ್ತೆ ದ್ರೋಣಾಚಾರ್ಯರಿಗೆ ಕೇಳಿದಾಗ ದ್ರೋಣಾಚಾರ್ಯರು ಆಗ ಪುನಃ ಪ್ರಯೋಕ್ತಂ ಅಸ್ತ್ರಂಚ, ಮತ್ತೊಮ್ಮೆ ಅಸ್ತ್ರವನ್ನು ಬಿಡ್ರಿ ಅಂತ ದುರ್ಯೋಧನ ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮಾಚಾರ್ಯರಿಗೆ ಕೇಳಿದಾಗ ಅಶ್ವತ್ಥಾಮಾಚಾರ್ಯ ಅಂತಾರೆ, ಅದು ಸಾಧ್ಯವಿಲ್ಲ. ಒಮ್ಮೆ ಪ್ರಯೋಗ ಮಾಡೋದು ಸಾಧ್ಯ, ಎರಡನೇ ಬಾರಿ ಸಾಧ್ಯವಿಲ್ಲ. ಅದು ದೊಡ್ಡ ದೊಡ್ಡ ದೇವತೆಗಳು, ಪರಮಾತ್ಮನೇ ಸ್ವಯಂ ತಾನು ದೇವತೆ,
ಹಾಗಾಗಿ ಒಮ್ಮೆ ಪ್ರಾರ್ಥನೆ ಮಾಡಿ ಕೇಳೋದಿರ್ತದೆ, ಮತ್ತೆ ಪುನಃ ಪ್ರಾರ್ಥನೆ ಮಾಡಿ ಯುದ್ಧವನ್ನು ಆಡಿಸುವುದು ಸರಿಯಲ್ಲ. ದ್ರೋಣಿರ್ನ ಶಕ್ಯಂ ಇತ್ಯುಕ್ತ ದೃಷ್ಟದ್ಯುಮ್ನಂ ಸಮಭ್ಯತ. ದುಷ್ಟದ್ಯುಮ್ನ ಜೊತೆಗೆ ಯುದ್ಧವಾಡಲಿಕ್ಕೆ ತಾವು ತೊಡಗಿದ್ದಾರೆ. ಆಯಂತಮೀಕ್ಷೈವ ಗುರೋಸು ತಂ ತಂ ದೃಷ್ಟದ್ಯುಮ್ನಂ ಸಾತ್ಯಕಿ ಇರನ್ವಗತ್. ದೃಷ್ಟದ್ಯುಮ್ನನು ದ್ರೋಣಾಚಾರ್ಯರ ಶಿಷ್ಯನೇ. ಹಾಗಾಗಿ ಮತ್ತು ಅಶ್ವತ್ಥಾಮಾಚಾರ್ಯರು ಆ ದೃಷ್ಟದ್ಯುಮ್ನನ ಜೊತೆಗೆ ಯುದ್ಧವಾಡಲಿಕ್ಕೆ ತಾವು ಹೋಗಿದ್ದಾರೆ. ಘನಘೋರವಾದ ಯುದ್ಧವಾಗಿದೆ. ಮೂರ್ಛೆ ಬಂದು ಬಿದ್ದಿದ್ದಾನೆ. ಆಗ ಭೀಮ ಬಂದು ತಾವು ಮತ್ತೆ ಮಧ್ಯದಲ್ಲಿ ನಿಂತು ಆ ದೃಷ್ಟದ್ಯುಮ್ನನನ್ನು ತಾನು ಬದುಕಿಸ್ತಾನೆ. ಸಂಸ್ಥಾಪಯತಿ ತಾನ್ ಭೀಮೇ ದದರ್ಶ ದ್ರೋಣಿಮರ್ಜುನ. ದ್ರೋಣಾಚಾರ್ಯರು ದ್ರೋಣಿ ಜೊತೆಗೆ ಅಂದರೆ ಅಶ್ವತ್ಥಾಮನ ಜೊತೆಗೆ ಅರ್ಜುನ ಮಧ್ಯದಲ್ಲಿ ಬರ್ತಾನೆ, ಭೀಮ ಮಧ್ಯದಲ್ಲಿ ಬರ್ತಾನೆ. ತಡೆದು ಅವನನ್ನು ಬಚಾವ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ. ತಥೋರ್ಜುನಸ್ತಂ ಪ್ರತಿಯೋದ್ಧಮಾಗತ್ ವೃಕ್ಷಾವಚಕ್ಷಾವಯನ್ ವೃದ್ಧವಿ ರೂಪ ತತ್ರಾಗ್ನೇಯಂ. ಇದನ್ನು ನೋಡಿ ಬಹಳ ಸಿಟ್ಟಾಯಿತು ಅಶ್ವತ್ಥಾಮಾಚಾರ್ಯರಿಗೆ. ಹಾಗಾಗಿ ತಾವು ಆಗ್ನೇಯಾಸ್ತ್ರವನ್ನು ಬಿಡುತ್ತಾರೆ. ಆಗ್ನೇಯಾಸ್ತ್ರವನ್ನು ಬಿಟ್ಟರೆ ಎಲ್ಲ ಕಡೆಗೆ ಕೆಂಡ ಕಾರ್ತಾ ಆಗ್ನೇಯಾಸ್ತ್ರ ಹೊರಟಿದೆ. ಆಗ ಒಂದು ಅಕ್ಷೋಹಿಣಿ ಪೂರ್ಣ ನಾಶ ಮಾಡಿ ಸುಟ್ಟು ಹೋಗದಿದೆಯಂತೆ. ಅರ್ಜುನನೂ ಸುಟ್ಟು ಹೋಗುವ ಪ್ರಸಂಗ ಇತ್ತು. ರಥಸಮೇತನಾದ ಅರ್ಜುನನನ್ನು ಕೃಷ್ಣ ಎಳೆದು ದಂಡೆಗೆ ಇಡ್ತಾನೆ, ಆಚೆ ಇಡ್ತಾನೆ. ಹಾಗಾಗಿ ಅವರಿಗೆ ಏನಾಗಲಿಲ್ಲ. ಜೀವಂತಮಾಲೋಕ್ಯ ಸುರೇಂದ್ರನಂದರಂ ದ್ರೋಣಿ ಕೋಪಾತ್ ಕಾರ್ಮಕಂ ಚಾಪಹಾಯ. ಹಾಗಾಗಿ ಧನುರ್ಬಾಣಗಳನ್ನು ಎಸೆದು ಅಶ್ವತ್ಥಾಮಾಚಾರ್ಯ ಹೊಂಟು ಬಿಡ್ತಾರೆ. ಏನಪ್ಪ ಇದು, ಏನಾದರೂ ಅವರಿಗೆ ಏನೂ ಆಗ್ತಾನೇ ಇಲ್ಲ. ನಾರಾಯಣಾಸ್ತ್ರ ಬಿಟ್ಟೆ, ಕೃಷ್ಣ ತಳಗೆ ಇಳಿದ, ಎಲ್ಲರನ್ನ ನಮಸ್ಕಾರ ಮಾಡುವ, ಎಲ್ಲರಿಗೆ ಹೇಳಿದ ನಮಸ್ಕಾರ ಮಾಡುವ ಅಸ್ತ್ರಕ್ಕೆ ನಮಸ್ಕಾರ ಮಾಡ್ರಿ ಅಂತ ಹೇಳಿದ. ನಮಸ್ಕಾರ ಮಾಡಿದರು. ಅನಾಯಾಸವಾಗಿ ನಾರಾಯಣಾಸ್ತ್ರ ಅಂತ ನಾರಾಯಣಾಸ್ತ್ರದಿಂದ ಸುಲಭವಾಗಿ ಪಾರ ಮಾಡಿಬಿಟ್ಟ ಕೃಷ್ಣ. ಆಗ್ನೇಯಾಸ್ತ್ರ ಯಾರನ್ನ ಪೀಡಿಸಬೇಕು ಅಂತ ನಾನು ಬಿಟ್ಟಿದ್ನೋ ಅವರನ್ನು ಯಾರನ್ನೂ ಏನೂ ಮಾಡಲಿಕ್ಕಾಗಲಿಲ್ಲ, ಯಾಕೆ ಕೃಷ್ಣ ಇದ್ದ. ಹಾಗಾಗಿ ಸಿಟ್ಟಿಗೆ ಬಂದು ತಲೆ ಕೆಡಿಸಿಕೊಂಡು ತಾನು ಅಲ್ಲಿಂದ ಹೊರಟು ಹೋಗಿದ್ದಾನೆ. ಬಾಣಗಳನ್ನು ಬಿಟ್ಟ, ಬಾಣು ಮತ್ತು ಬಿಲ್ಲುಗಳನ್ನು ತಳಗೆ ಒಗೆದು ತಾನು ಅಲ್ಲಿಂದ ಹೊರಟು ಬಿಟ್ಟಿದ್ದಾನೆ ಅಶ್ವತ್ಥಾಮಾಚಾರ್ಯರು. ಆಗ ಯಯೋತಮಾಗತ್ಯ ಜಗಾದ ಕೃಷ್ಣೋ ವೇದಾಂತಕೃತ್ ಪೂರ್ಣ ಷಾಡ್ಗುಣ್ಯ ದೇಹ. ಆಗ ವೇದವ್ಯಾಸ ದೇವರು ಸ್ವಯಂ ತಾವು ಬಂದಿದ್ದಾರಂತೆ. ಪೂರ್ಣ ವೇದಾಂತಕೃತ್ ಪೂರ್ಣ ಷಾಡ್ಗುಣ್ಯ ದೇಹ. ಅನಂತ ಗುಣಪೂರ್ಣನಾದ ಪರಮಾತ್ಮ ತಾನು ಅಲ್ಲಿ ಸಾಕ್ಷಾತ್ಕಾರ ಅವರಿಗೆ ಮಾಡಿಸಿ, ಮಾಯಾಹಿ ಸಾಕ್ಷಾತ್ ಗಿರಿಶಸ್ಸುರಾಣ. ಹೋಗಬೇಡಪ್ಪ, ಯುದ್ಧವನ್ನೇ ಬಿಟ್ಟು ಹೋಗಬೇಕು ಅಂತ ಹೊರಟು ಬಿಟ್ಟಿದ್ದರು ಅಶ್ವತ್ಥಾಮಾಚಾರ್ಯರು. ಆಗ ಸ್ವಯಂ ವೇದವ್ಯಾಸ ದೇವರು ಪ್ರತ್ಯಕ್ಷರಾಗಿ ಅವರಿಗೆ ಈ ಮಾತುಗಳನ್ನು ಹೇಳುತ್ತಾರೆ. ನೀನು ಹೋಗಬೇಡ, ನೀನು ರುದ್ರದೇವರ ಅವತಾರ, ನೀನು ಭೂಭಾರ ಹರಣ ಮಾಡೋದಕ್ಕಾಗಿ ಅಂಗನಾಗಿ ಇಲ್ಲಿ ಅವತಾರ ಮಾಡಿದ್ದು. ಹಾಗಾಗಿ ನೀನು ಹೋದರೆ ಸರಿಯಲ್ಲದು. ಮಾಯಾಹಿ ಸಾಕ್ಷಾತ್ ಗಿರಿಶಸ್ಸುರಾಣಾಂ ಕಾರ್ಯಾಯ ಭೂಮೋ ಬಲವಾನ್ ಅಜಾಯಥಾಹ ಮಹಜ್ಜ ಕಾರ್ಯಂ ಪುನರಸ್ತಿ ದೃಷ್ಟಂ. ನೀನು ಮಾಡಿದ ಎಲ್ಲ ಕಾರ್ಯಗಳನ್ನು ಕಂಡಿದ್ದೇವೆ, ಸಂತೋಷವಾಗಿದೆ. ಮತ್ತೆ ಇನ್ನು ಹೆಚ್ಚಿನ ಕಾರ್ಯವನ್ನು ನೀನು ಮಾಡಬೇಕಾಗಿದೆ. ಶತ್ರು ಪಕ್ಷದಲ್ಲಿ ಹೇಗಿದೆ ನೋಡ್ರಿ, ಶತ್ರು ಪಕ್ಷದಲ್ಲಿ ನಿಂತು ದೇವತೆಗಳು ಶತ್ರುಗಳನ್ನು ಸಂಹಾರ ಮಾಡಲಿಕ್ಕೆ ನಿಮಿತ್ತರಾಗಿದ್ದಾರೆ. ಈ ಪಕ್ಷದಲ್ಲಿ ನಿಂತು ದೇವತೆಗಳು ಶತ್ರುಗಳನ್ನು ಸಂಹಾರ ಮಾಡಲಿಕ್ಕೆ ಕಾರಣರಾಗಿದ್ದಾರೆ. ಇದೇ ದೇವತಾ ಕಾರ್ಯ. ಆ ದೇವತಾ ಕಾರ್ಯ ನಡಿಬೇಕು. ಅಶ್ವತ್ಥಾಮಾಚಾರ್ಯರೇ ಯುದ್ಧವನ್ನು ಬಿಟ್ಟು ಹೋಗಿಬಿಟ್ರೆ ಯುದ್ಧ ನಿಂತು ಹೋಗ್ಬಿಡ್ತಿತ್ತು. ನಮ್ಮಲ್ಲಿ ಯಾರು ಯುದ್ಧ ಮಾಡಲಿಕ್ಕೆ ಸಮರ್ಥರಿಲ್ಲ ಅಂತ ಹೇಳಿ ಯುದ್ಧ ಬಿಟ್ಬಿಡ್ತಿದ್ರು, ಉಳಿದವರೆಲ್ಲ ಬದುಕಿ ಬಿಡ್ತಿದ್ರು. ಹಾಗಾಗಿ ವೇದವ್ಯಾಸ ದೇವರು ಪ್ರತ್ಯಕ್ಷರಾಗಿ ಆ ಅಶ್ವತ್ಥಾಮಾಚಾರ್ಯರಿಗೆ ನೀನು ಹೋಗಬೇಡ ಅಂತ ಹೇಳಿ ತಡೆದರು. ತಥೋದಿತ ಪ್ರಾತಿ ನಮಸ್ಕಾರ ಮಾಡಿ ತಾನು ಶಿಬಿರಕ್ಕೆ ಹೋಗ್ಬಿಡ್ತಾನೆ. ತಥೋದಿತ ಪ್ರಾತರಿತಿ ಬ್ರುವಾಣೋ ಯಯೋ ಪ್ರಣಮ್ಯಾಖಿಲ ವೇದಯೋನಿಂ. ಸಕಲ ವೇದಗಳಿಗೆ ಕಾರಣನಾದಂತಹ, ಸಕಲ ವೇದಗಳಿಂದ ಪ್ರತಿಪಾದ್ಯನಾದ ಆ ಭಗವಂತನಿಗೆ ನಮಸ್ಕಾರ ಮಾಡಿ ತಾವು ತಮ್ಮ ಶಿಬಿರಿಗೆ ಹೋಗ್ಬಿಡ್ತಾರೆ.
ತಮ್ಮ ಶಿಬಿರಕ್ಕೆ ಹೋದಾಗ ಎಲ್ಲ ದುರ್ಯೋಧನಾದಿಗಳು ಅವರನ್ನು ಅವಲಂಬಿಸಿ ಹಿಂಬಾಲಿಸಿ ತಾವು ಕೂಡ ತಮ್ಮ ತಮ್ಮ ಶಿಬಿರಕ್ಕೆ ಹೋಗಿಬಿಡುತ್ತಾರೆ. ನಿಂತು ಯುದ್ಧವಾಡುವ ಸಾಮರ್ಥ್ಯ ಇಲ್ಲ. ಅಶ್ವತ್ಥಾಮಾಚಾರ್ಯ ಹೋದ ಕೂಡಲೇ ಅವರು ಹಿಂಬಾಲಿಸಿ ಎಲ್ಲ ದುರ್ಯೋಧನಾದಿಗಳು ಹೋಗಿಬಿಡ್ತಾರಂತೆ. ಯಯುಸ್ತಂ ಅನ್ವೇವ ಸುಯೋಧನಾದಯೋ ದುಃಖಾಹ ನತಾಸ್ತೆ ಶಿಬಿರ. ದುಃಖದಿಂದ ತಲೆ ತಳಗೆ ಮಾಡಿಕೊಂಡು ಶಿಬಿರಕ್ಕೆ ಭೀತರಾಗಿ ಹೋಗಿದ್ದಾರೆ. ಖಿನ್ನರಾಗಿ ದುಃಖದಿಂದ ಹೋಗಿದ್ದಲ್ಲ, ಭೀತರಾಗಿ ದುಃಖದಿಂದ ಹೋಗಿದ್ದಾರೆ. ಪಾರ್ಥಾಶ್ಚ ಸರ್ವೇ ಮುದಿತಾ ಜನಾರ್ದನಂ ಪರಂ ಸ್ತುವಂತ ಶಿಬಿರಾಯ ಜಗ್ಮುಹು ತತ್ರಾಪಿ ರಾತ್ರೌ ಅಮಿತಾನ್ ಹರೇರ್ಗುಣಾನ್ ಅನುಸ್ಸರಂತೋ ಮುಬುಧು ಸಮೇತಾಃ. ಈ ಕಡೆಗೆ ಪಾಂಡವರಿಗೆ ವಿಜಯವಾಗಿದೆ ಅವತ್ತಿನ ದಿನ. ದ್ರೋಣಾಚಾರ್ಯರಂಥವ್ರು ಹೋಗಿದ್ದಾರೆ. ಭೀಷ್ಮಾಚಾರ್ಯರು ಹೋದರು, ದ್ರೋಣಾಚಾರ್ಯರು ಹೋದರು. ಮಹಾರಥಿಕರಿಬ್ಬರು. ಅವರಿಬ್ಬರು ಹೋದ ಮೇಲೆ ಇನ್ನು ಉಳಿದವರು ಯಾರಿಲ್ಲ. ಹಾಗಾಗಿ ಬಹಳ ಸಂತೋಷವಾಗಿದೆ. ಬಹಳ ಸಂತೋಷವಾಗಿ ಪಾರ್ಥಾಹ ಸರ್ವೇಹೇ ಮುದಿತ, ಎಲ್ಲರೂ ಸಂತೋಷದಿಂದ ಜನಾರ್ದನಂ ಪರಂ ಸ್ತುವಂತಹ, ಪರಮಾತ್ಮನ ಗುಣಗಳನ್ನು, ಪರಮಾತ್ಮನ ಅನುಗ್ರಹವನ್ನು, ಪರಮಾತ್ಮನ ಕೃಪೆಯನ್ನು, ಯಾಯಾ ಕಾಲಕ್ಕೆ ಯಾರ್ಯಾರನ್ನು ರಕ್ಷಣೆ ಮಾಡಿದ, ಹೀಗೆ ನನ್ನನ್ನು ರಕ್ಷಣೆ ಮಾಡಿದ, ಹೀಗೆ ಪರಮಾತ್ಮ ದಿಕ್ಸೂಚನೆ ಮಾಡಿದ, ಹೀಗೆ ಮಾರ್ಗಸೂಚನೆ ಮಾಡಿದ ಅಂತ ಎಲ್ಲರೂ ಕೂಡ ದೇವರನ್ನು ಸ್ತೋತ್ರ ಮಾಡುತ್ತಾ, ದೇವರ ಗುಣಗಾನವನ್ನು ಮಾಡ್ತಾ ಮಾಡ್ತಾ ಸಂತೋಷದಿಂದ ಶಿಬಿರಕ್ಕೆ ಹೋಗಿ ಶಿಬಿರದಲ್ಲಿ ವಾಸ ಮಾಡಿ ಮಲಗಿದ್ದಾರೆ. ಸ್ತುವಂತ ಶಿಬಿರಾಯ ಜಗ್ಮುಹು ತತ್ರಾಪಿ ರಾತ್ರೋ ಅಮಿತಾನ್. ಅಷ್ಟೇ ಅಲ್ಲ, ಮಲಗೋಕ್ಕಿಂತ ಮುಂಚೆ ಹೋಗುವವರೆಗೂ ದೇವರ ಗುಣಗಾನವನ್ನು ಮಾಡಿದ್ದಾರೆ. ಹೋದ ಮೇಲೂ ಕೂತು ಮೀಟಿಂಗ್ ಮಾಡ್ತಾ ಇವತ್ತು ಹೀಗಾಯಿತು, ಹೀಗಾಯಿತು ಅಂತ ಹೇಳಿ ದೇವರ ಎಲ್ಲದಕ್ಕೂ ದೇವರೇ ಕಾರಣ, ಕೃಷ್ಣನೇ ಕಾರಣ, ಕೃಷ್ಣನ ಅನುಗ್ರಹದಿಂದ ಇದೆಲ್ಲ ಆಯಿತು ಅಂತ ಹೇಳಿ ದೇವರ ಗುಣಗಳನ್ನು ನೆನೆಸ್ತಾ ತಾವು ಸಂತೋಷದಿಂದ ಅಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ. ಹೀಗೆ ಮಾಡಬೇಕು. ದೇವರ ಅನುಗ್ರಹವನ್ನು, ದೇವರ ಆ ರಕ್ಷಣೆ ಮಾಡಿದ ದೇವರನ್ನು ನೆನೆಸಲಿಲ್ಲ ಅಂತ ಆದರೆ ಕೃತಜ್ಞರಾಗಿಬಿಡ್ತಾರೆ. ಹಾಗಾಗಿ ಸದಾಕಾಲ ದೇವರನ್ನು ರಕ್ಷಣೆ ಮಾಡುವಂತಹ ದೇವರು ರಕ್ಷಣೆ ಮಾಡ್ತಾ ಇದ್ದಾನೆ ಪಾಂಡವರಿಗೆ. ಹಾಗಾಗಿ ಪಾಂಡವರು ದೇವರಿಂದ ರಕ್ಷಿತರಾಗಿ ದೇವರ ಗುಣಗಳನ್ನು ಸ್ತೋತ್ರ ಮಾಡುತ್ತಾ ಅಲ್ಲಿ ಕಾಲವನ್ನು ಕಳೆದಿದ್ದಾರೆ. ಇದರಿಂದ ನಾವು ಕೂಡ ತಿಳಿಯಬೇಕಾದದ್ದು, ದೇವರನ್ನು ಸದಾಕಾಲ ನಾವು ಸ್ಮರಿಸಬೇಕು. ಯಾಕೆ? ದೇವರು ಸದಾಕಾಲ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅಥ ಅನುಜ್ಞಾ ಉಪಾದಾಯ ದ್ರೋಣೇ ದುರ್ಯೋಧನೋ ನೃಪ ಕರ್ಣಂ ಸೇನಾಪತಿಂ ಚಕ್ರೆ ಸೋಗಾತ್ ಯುದ್ಧಾಯ ದಂಶಿತಃ. ಮತ್ತು ಮರುದಿನ ಯುದ್ಧವಾಗಬೇಕು. ಅಶ್ವತ್ಥಾಮಾಚಾರ್ಯ ಬಂದಿದ್ದಾರೆ, ಎಲ್ಲರೂ ಸೇರಿದ್ದಾರೆ ಯುದ್ಧಕ್ಕೆ. ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು. ಸೇನಾಪತಿ ಯಾರು? ಭೀಷ್ಮಾಚಾರ್ಯರಿದ್ದರು 10 ದಿನ, ಆಮೇಲೆ ದ್ರೋಣಾಚಾರ್ಯರು 5 ದಿವಸ ಇತ್ತು. ಇನ್ನು 16ನೇ ದಿನದಿಂದ ಯುದ್ಧಕ್ಕೆ ಸೇನಾಧಿಪತಿಗಳು ಯಾರು ಅಂದಾಗ ಅಶ್ವತ್ಥಾಮಾಚಾರ್ಯನ ಮಾಡಬೇಕು. ಆದರೆ ಅಶ್ವತ್ಥಾಮಾಚಾರ್ಯರ ಆಜ್ಞೆಯನ್ನು ತೆಗೆದುಕೊಂಡು ಕರ್ಣನನ್ನು ಸೇನಾಧಿಪತಿ ಮಾಡ್ತಾನೆ. ಕರ್ಣಂ ಸೇನಾಪತಿಂ ಚಕ್ರೆ ಸಹ ಅಗಾತ್ ಯುದ್ಧಾಯ ದಂಶಿತಃ. ಆಗ ತತ್ರಾಭವತ್ ಯುದ್ಧಮತೀವ ದಾರುಣಂ ಪಾಂಡೋಸುತಾನಾಂ ಧೃತರಾಷ್ಟ್ರೈರ್ಗಜೈ. ಆಗ ಪಾಂಡವರಿಗೆ ಕೌರವರಿಗೆ ಕರ್ಣನ ಸೇನಾಧಿಪತ್ಯದಲ್ಲಿ ಘನಘೋರವಾದ ಯುದ್ಧವಾಗ್ತದೆ. ದಾರುಣವಾದ ಯುದ್ಧ, ಘನಘೋರವಾದ ಯುದ್ಧವಾಗ್ತದೆ. ತತ್ರೋದಯಾದ್ರಿ ಪ್ರತಿಮೆ ಪ್ರದರ್ಶಿತೆ. ಆಗ ಸೂರ್ಯ ಉದಯಿಸಿದಾಗ ಯುದ್ಧಕ್ಕೆ ಪರ್ಮಿಷನ್, ಸೂರ್ಯ ಅಸ್ತಂಗತನಾದಾಗ ಯುದ್ಧ ನಿದ್ರಿಸಬೇಕು. ಇಲ್ಲಿ ಹೊಸದಾದ ಸೂರ್ಯನಂತೆ ಕಾಂತಿಯನ್ನು ಪಡಿತಾ ಬಂದಿದ್ದಾನೆ ಯಾರು? ಭೀಮಸೇನ ದೇವರು. ಭೀಮಸೇನ ದೇವರು ತತ್ರೋದಯಾದ್ರಿ ಪ್ರತಿಮೆ. ಅದ್ರಿ ಭಯಂಕರ ಪರ್ವತದಂತೆ ದೇಹ, ಅಷ್ಟು ಗಟ್ಟಿಯಾದ ದೇಹ ಪರ್ವತದಂತೆ. ಮತ್ತು ಸೂರ್ಯನ ಕಾಂತಿ. ಭೀಮೋ ಅಥೋದ್ಯನ್ ಸವಿತಾ ಅತಿ ನಿರ್ಮಲ, ಅತ್ಯಂತ ನಿರ್ಮಲ ಸ್ವಭಾವ, ಗಟ್ಟಿ ಪರ್ವತದಷ್ಟು ಗಟ್ಟಿಯಾದ ಬಲ ಇದ್ದ ಭೀಮ ತಂ ಕಾಲಯಂತಂ ನೃಪತಿನ್ ಕ್ಷೇಮಧೂರ್ತಿ. ಕ್ಷೇಮಧೂರ್ತಿ ಅಂತ ಒಬ್ಬ ಯುದ್ಧಕ್ಕೆ ಬಂದಿದ್ದಾನೆ. ಅಭ್ಯಾಗದತ್ತಸ್ಯ ಗಜಂ. ಭೀಮನಿಗೂ ಆ ಕ್ಷೇಮಧೂರ್ತನಿಗೂ ಯುದ್ಧವಾಗಿದೆ. ಆ ಕ್ಷೇಮಧೂರ್ತಿಗೂ ಭೀಮನಿಗೂ ಯುದ್ಧವಾದಾಗ ಆ ಕ್ಷೇಮಧೂರ್ತಿ ಏನು ಮಾಡಿದ? ಮಹಾ ಉನ್ಮತ್ತ, ಮಹಾ ಸೊಕ್ಕಿನವ.
ಇಬ್ಬರೂ ಆನೆ ಮೇಲೆ ಕೂತು ಯುದ್ಧವಾಡ್ತಾ ಇದ್ದಾರೆ. ಇಬ್ಬರೂ ಆನೆ ಮೇಲೆ ಕೂತು ಯುದ್ಧವಾಡಬೇಕಾದಾಗ ಆ ಕ್ಷೇಮಧೂರ್ತಿ ಭೀಮನ ಆನೆಯನ್ನು ಕೊಂದು ಹಾಕಿದ್ದಾನೆ. ಕೊಂದು ಹಾಕಿದಾಗ ಭೀಮನಿಗೆ ಸಿಟ್ಟಾಯಿತು. ಭೀಮನೂ ಆ ಕ್ಷೇಮಧೂರ್ತಿಯ ಆನೆಯನ್ನು ಕೊಂದು ಹಾಕಿದ್ದಾನೆ. ತಂ ಕಾಲಯಂತಂ ನೃಪತಿಂ ಕ್ಷೇಮಧೂರ್ತಿ ಅಭ್ಯಾಗಮತ್ತಂ ತಸ್ಯ ಗಜಂ ಜಘಾನ ತಂ ವೀರ್ಯ ಮಂತಂ ಪ್ರತಿಲಭ್ಯ ಭೀಮೋ ನಿನಾಯ ಮೃತ್ಯೋ ಸದನಾಯ ಶೀಘ್ರಂ. ಭೀಮ ತಳಗೆ ಬಂದು ಆ ಕ್ಷೇಮಧೂರ್ತಿ ಆನೆಯನ್ನು ಕೊಂದುಹಾಕಿ ಅವನನ್ನು ತಳಗೆ ಎಳೆದು ಭೂಮಿ ಮೇಲೆ ಅಪ್ಪಳಿಸಿ ಗದೆಯಿಂದ ಅವನನ್ನು ಹೊಡೆದು ಕೊಂದು ಹಾಕಿದ್ದ ಕ್ಷೇಮಧೂರ್ತಿಯನ್ನು. ನಿಹತ್ಯ ತಂ ಮಾರುತಿ ಅಭ್ಯಕೃತ ಚಿರಾಂಸಿ ಯೂನಾಂ ಪರಪಕ್ಷಪಾತಿನಂ ವಿಕ್ಷೋಭಯಾಮಾಸ ಶತ್ರು ಸೈನ್ಯಂ ಸಿಂಹೋ ಯಥೈವ ಶೃಗಾಲಯೂಥಂ. ಅವನನ್ನು ಕೊಂದು ಜೋರಾಗಿ ಅಟ್ಟಹಾಸ ಮಾಡ್ತಾ ಇದ್ದಾರೆ ಭೀಮಸೇನ ದೇವರು. ಜೋರಾದ ಧ್ವನಿಯಿಂದ ಗಟ್ಟಿ ಮುಟ್ಟಿ ನಿಂತು ಗರ್ಜನೆ ಮಾಡ್ತಾ ಇದ್ದಾರೆ. ಗರ್ಜನೆ ಮಾಡಿದರೆ ಯಾರೂ ನಿಂದಲಿಕ್ಕೆ ತಯಾರಾಗಲಿಲ್ಲ ಭೀಮಸೇನ ದೇವರ ಮುಂದೆ. ಅವರ ಪರಾಕ್ರಮ, ಅವರ ರೋಷ, ಅವರ ಸಿಟ್ಟು ನೋಡಿ ಗಾಬರಿಯಾಗಿ ಓಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಹೇಗೆ ಸಿಂಹ ಗರ್ಜನೆ ಮಾಡಿದರೆ ನರಿಗಳೆಲ್ಲ ಓಡಿ ಹೋಗ್ತಾವಲ್ಲ, ನರಿಗಳು ಓಡು ಹೋಗುವಂತೆ ಎಲ್ಲ ಕೌರವರ ಸೈನ್ಯ ಓಡಿ ಹೋಗ್ತಾ ಇದೆ. ವಿಕ್ಷೋಭಯಾಮಾಸ ಶತ್ರು ಸೈನ್ಯಂ. ವಿಕ್ಷೋಭ ಚಲ್ಲಾಪಿಲ್ಲಿಯಾಗಿ ಹೋಯ್ತಂತೆ. ಯಾವ ದಿಕ್ಕು ಅಂತ ತೋರಲಿಲ್ಲ, ತೋರಿದ ದಿಕ್ಕಿಗೆ ಓಡಿ ಹೋಗಿದ್ದಾರೆ, ಪಲಾಯನ ಮಾಡಿದ್ದಾರೆ. ಶತ್ರು ಸೈನ್ಯಂ ಸಿಂಹೋ ಯಥೈವ ಸ್ವಶೃಗಾಲ ಯೂಥಂ. ದೊಡ್ಡದಾದ ನರಿಯ ಸಮೂಹ ಸಿಂಹ ಬಂದು ಗರ್ಜನೆ ಮಾಡಿದರೆ ಹೇಗೆ ಪಲಾಯನ ಮಾಡಬೇಕು ಹಾಗೆ ಪಲಾಯನ ಮಾಡಿ ಓಡಿ ಹೋಗ್ತಾ ಇದ್ರು. ಆಗ ಎಲ್ಲರೂ ಓಡಿ ಹೋದರೆ ಇನ್ನು ಯುದ್ಧವಾಡೋರು ಯಾರು? ಆ ಭೀಮಸೇನ ದೇವರ ಪರಾಕ್ರಮ ಮುಂದೆ ನಿಂದ್ರವರು ಯಾರು? ಆಗ ಅಶ್ವತ್ಥಾಮಾಚಾರ್ಯರು ಎದುರುಗಡೆ ಬಂದಿದ್ದಾರೆ ಭೀಮನ ಜೊತೆಗೆ ಯುದ್ಧ ಮಾಡಲಿಕ್ಕೆ. ಯಾರಾದರೂ ಬರಬೇಕಲ್ಲ, ತಮ್ಮ ಸೈನ್ಯಕ್ಕೆ ವಿಶ್ವಾಸ ಕೊಡಬೇಕಲ್ಲ. ಇಲ್ಲ ಓಡಿ ಹೋಗಬೇಡ್ರಿ, ನಿಮ್ಮ ಪ್ರಾಣ ರಕ್ಷಣೆ ಆಗ್ತದೆ, ನಾನು ಇದ್ದೇನೆ ಅಂತ ಹೇಳಿ ಯಾರಾದರೂ ಭರವಸೆ ಕೊಡೋರು ಬೇಕಲ್ಲ. ಆಗ ಸಂಕ್ಷೋಭಮಾಣಂಚ ತದನೀಕಮೀಕ್ಷ ದ್ರೋಣಾಚಾರ್ಯರ ಸುಪುತ್ರ ಅಶ್ವತ್ಥಾಮಾಚಾರ್ಯರು ರಥೇನ ಪ್ರತಿಜಗ್ಮವಾಂಸ್ತಂ. ಭೀಮನ ಹತ್ರ ರಥವನ್ನು ತೆಗೆದುಕೊಂಡು ಹೋಗಿ ನಿಂತಿದ್ದಾರೆ. ತದ್ಯುದ್ಧಮಾಸೀತ್ ಅತಿಘೋರಮದ್ಭುತಂ. ಆಗ ಯುದ್ಧವಾಡಿದರೆ ಅಶ್ವತ್ಥಾಮಾಚಾರ್ಯರು ಭೀಮಸೇನ ದೇವರು ಯುದ್ಧ ಮಾಡಿದರೆ ಘನಘೋರ ಯುದ್ಧ. ಪುರಾಯಥಾ ನಾಸ ಚ ಕಸ್ಯಚಿತ್ ಕ್ವಚಿತ್. ಹಿಂದೆ ಇಂಥ ಯುದ್ಧ ಯಾರೂ ಆಡಿಲ್ಲ, ಮುಂದೆ ಯಾರು ಆಡ್ತಾರೋ ಗೊತ್ತಿಲ್ಲ. ಅಂಥ ಘನಘೋರವಾದ ಯುದ್ಧವನ್ನು ಅಶ್ವತ್ಥಾಮಾಚಾರ್ಯರು ಭೀಮಸೇನ ದೇವರು ಆಡಿದ್ದಾರೆ. ಅಷ್ಟು ಘನಘೋರವಾದ ಯುದ್ಧವನ್ನು ಆಡಿದ್ದಾರೆ. ಅದು ಏನು ಅಂತ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದೇ ಮಾತು ಹೇಳಿಬಿಟ್ರು, ಇಷ್ಟು ದಿನ ಯುದ್ಧಗಳಲ್ಲಿ ಇಂಥ ಘನಘೋರವಾದ ಯುದ್ಧ ಯಾರೂ ಆಡಿಲ್ಲ. 15 ದಿನಗಳ ಯುದ್ಧದಲ್ಲಿ ಮುಂದೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಅಷ್ಟು ಘನಘೋರವಾದ ಯುದ್ಧವಾಗ್ತಾ ಇದೆ. ತದ್ಯುದ್ಧ ಆಸೀತ್ ಅತಿಘೋರಮದ್ಭುತಂ ದೃಷ್ಟೇವ ತದ್ದೇವ ಗಂಧರ್ವ ವಿಪ್ರಾಹ. ಇದನ್ನು ಆಕಾಶ ಮಾರ್ಗದಲ್ಲಿ ನಿಂತುಕೊಂಡು ದೇವತೆಗಳು, ಗಂಧರ್ವರು, ಎಲ್ಲ ಬ್ರಾಹ್ಮಣರು ನೋಡ್ತಾ ಇದ್ದಾರೆ, ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಏನಿದು? ಊಚರ್ನ ತೇದೃಕ್ ದೃಷ್ಟಿಪೂರ್ವಂ ಸುಯುದ್ಧಂ. ಇಂಥ ಯುದ್ಧವನ್ನು ನಾವು ಕಂಡಿಲ್ಲಪ್ಪ. ಇದು ಏನು ಅಶ್ವತ್ಥಾಮಾಚಾರ್ಯರ ಪರಾಕ್ರಮ? ಅದಕ್ಕೆ ಪ್ರತಿಯಾಗಿ ಉತ್ತರವನ್ನು ಕೊಡುವ ಭೀಮಸೇನ ದೇವರ ಪರಾಕ್ರಮ ಏನು? ಅಬ್ಬಾ ಅಂತ ಎಲ್ಲರೂ ಆಶ್ಚರ್ಯಚಕಿತರಾಗಿ ಸಂತೋಷಪಟ್ಟು ಸ್ತೋತ್ರ ಮಾಡ್ತಾ ಇದ್ದಾರೆ ಇಬ್ಬರನ್ನು. ನಚೋತ್ತರಂ ವಾಪಿನ ಭವಿಷ್ಯತಿ ದೃಕ. ಹಿಂದೆ ಆಗಲು ಸಾಧ್ಯ ಇಲ್ಲ, ಮುಂದೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಕಲಾಂನ ಸರವಾಣಿ ಷೋಡಶೀಯುಹು. ಹೀಗೆ ಯುದ್ಧವನ್ನು ಆಡ್ತಾ ಇದ್ದಾಗ ನೈತಾದೃಶಿ. ಹೇಗೆ ಯುದ್ಧದಲ್ಲಿ 2 ವಿಧವಾಗಿ ಯುದ್ಧ ಇರ್ತದೆ. ಬಲದ ಯುದ್ಧ, ಜ್ಞಾನದ ಯುದ್ಧ. ಜ್ಞಾನಪೂರ್ವಕವಾಗಿ ತಿಳುವಳಿಕೆಯಿಂದ ಈ ಕಾಲಕ್ಕೆ ಏನು ಯುದ್ಧ ಮಾಡಬೇಕು, ಯಾವ ಪ್ರಯೋಗ ಮಾಡಬೇಕು, ಯಾವ ಶಸ್ತ್ರಗಳನ್ನು ಪ್ರಯೋಗ ಮಾಡಬೇಕು, ಯಾವ ಅಸ್ತ್ರಗಳಿಂದ ಪ್ರಯೋಗ ಮಾಡಬೇಕು, ಅಸ್ತ್ರಶಸ್ತ್ರಗಳಿಂದ ಯುದ್ಧ ಮಾಡಬೇಕು ಅಂತ ತಿಳುವಳಿಕೆಯಿಂದ ಯುದ್ಧವಾಡಿ, ಜ್ಞಾನಪೂರ್ವಕವಾಗಿ ಯುದ್ಧ ಆಡಿ, ಪ್ರತಿಭಾಪೂರ್ವಕವಾಗಿ ಯುದ್ಧವಾಡಬೇಕು, ಬಲದಿಂದ ಯುದ್ಧವಾಡಬೇಕು. ಅದು ಇವರಿಬ್ಬರನ್ನ ಬಿಟ್ಟು ಇನ್ಯಾರಲ್ಲಿ ಅತ್ಯದ್ಭುತವಾಗಿ ಅಮೋಘವಾಗಿ ಕಾಣಲು ಸಾಧ್ಯ? ಹೇಳಿ ನೋಡೋಣ ಜಗತ್ತಿನಲ್ಲಿ. ಅಂತಾರೆ ನೈತಾದೃಶಿ ಜ್ಞಾನ ಸಂಪದ್ಬಲಂಬ. ಜ್ಞಾನದಲ್ಲಿ ಇಬ್ಬರೂ ಅತ್ಯದ್ಭುತರು.
ಬಲದಲ್ಲಿ ಇಬ್ಬರು ಅತ್ಯದ್ಭುತರು, ಒಬ್ಬರು ರುದ್ರದೇವರು, ಇನ್ನೊಬ್ಬರು ವಾಯುದೇವರು. ಅಪ್ಪ ಮಗನಲ್ಲಿ ಆಗುವ ಯುದ್ಧ ಇದು. ಅಪ್ಪ ಮಗನಲ್ಲಿ ಆಗುವ ಯುದ್ಧ. ಮೂಲ ರೂಪದಲ್ಲಿ ವಾಯುದೇವರು ಯಾರು? ಭೀಮಸೇನ ದೇವರು. ಭೀಮಸೇನ ದೇವರು ವಾಯುದೇವರು. ಇನ್ನು ಈ ಕಡೆ ಅಶ್ವತ್ಥಾಮಾಚಾರ್ಯರಂದರು ರುದ್ರದೇವರು. ಹಾಗಾಗಿ ಇಂಥ ಯುದ್ಧ ವಯಂ ಕುತೋ ವಾಯುಮೃತೆ ಶಿವಂ ತಥಾ ದ್ವಯೋ ಸಮಾಹಾರ ಇಹದ್ವಯೋ ಅಪಿ ಜ್ಞಾನಸ್ಯ ಬಾಷ್ಪೋ ಬಲದಸ್ಯ ಸೂರ್ಜಿತ. ಜ್ಞಾನ ಮತ್ತು ಬಲ ಇವುಗಳಲ್ಲಿ ಉತ್ತಮರಾದಂಥವರು ಈ ಜಗತ್ತಿನಲ್ಲಿ ಇವರಿಬ್ಬರೇ. ಹಾಗಾಗಿ ಇವರಿಬ್ಬರು ಘನಘೋರವಾದ ಯುದ್ಧವಾಡುತ್ತಾ ಇದ್ದಾರೆ. ಆಕಾಶ ಪೂರ್ಣ ಬಾಣಗಳಿಂದ ತುಂಬಿಬಿಟ್ಟಿದ್ದಾರಂತೆ ಇಬ್ಬರು. ಹೇಳುತ್ತದೆ ನೋಡ್ರಿ ಮಹಾಭಾರತ ತಾತ್ಪರ್ಯನಿರ್ಣಯ. ಇತಿರ್ಯಮಾಣೆ ವಿಭುಧೈರ್ನರೋತ್ತಮೈ ದಿಶಃ ಸಮಸ್ತಾಃ ಗಗನಂ ಚ ಪತ್ರಿವಿಃ ನಿರಂತರಂ ಚಕ್ರತುಃ ಉತ್ತಮೋಜಸೌ ದೃಷ್ಟ್ವೈವ ತದ್ಭೀತಿ ಮಗುಂ ಮಹಾರಥಾಃ. ಇಂಥ ಘನಘೋರವಾದ ಯುದ್ಧವನ್ನು ಆಡೋದನ್ನು ನೋಡಿ ಸಂತೋಷಪಟ್ಟಿದ್ದಾರೆ. ಆಶ್ಚರ್ಯವಾಗಿದೆ. ಎಲ್ಲರೂ ಪ್ರಶಂಸೆ ಮಾಡಿದ್ದಾರೆ ಆ ಭೀಮಸೇನ ದೇವರ ಮತ್ತು ಅಶ್ವತ್ಥಾಮಾಚಾರ್ಯರ ಯುದ್ಧವನ್ನು ಕಂಡು. ಹೇಗಿರಬೇಕು ನೋಡ್ರಿ ಆ ದೃಶ್ಯ, ಹೇಗಿರಬೇಕು! ಎಲ್ಲ ಜನ ಸಂತೋಷ ಪಡಬೇಕು, ದೇವತೆಗಳು ಸಂತೋಷ ಪಡಬೇಕು, ನೋಡ್ಲಿಕ್ಕೆ ಆತುರರಾಗಿ ಅದನ್ನು ನೋಡ್ತಾ ಇದ್ದಾರೆ. ಶರಾಸನೆ ಮಾರುತಿನ ನಿರಾಕೃತೋ, ಆ ಏನು ಬಾಣಗಳನ್ನು ಬಿಟ್ಟಿದ್ದಾರೋ ಆ ಎಲ್ಲ ಬಾಣಗಳಿಗೆ ತಕ್ಕ ಉತ್ತರವನ್ನು ಬಾಣಗಳಿಂದ ಕೊಟ್ಟಿದ್ದಾರೆ ಭೀಮಸೇನ ದೇವರು. ಮತ್ತೊಂದು ಬಾಣಗಳನ್ನು ಮತ್ತು ಬೇರೆ ಬೇರೆ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಅಶ್ವತ್ಥಾಮಾಚಾರ್ಯ. ದ್ರೋಣಿರ್ಮಹಾಸ್ತ್ರಾಣಿ ವಿಮೋಚ ತಸ್ಮಿನ್, ಅದನ್ನು ಕಡ್ದು ಹಾಕಿದರೆ ಮತ್ತು ಮಹಾಸ್ತ್ರಗಳನ್ನು ಬಿಡ್ತಾ ಇದ್ದಾರೆ. ತಾನ್ಯ ಅಸ್ತ್ರವರ್ಯೇರಿ ಬಲವಾನ್ ವಿಸ್ಮಯ ಸಂಶಯಾಮಾಸತೋ ನಿಲಸ್ಯ ಪುನಃ ಶರೀರೇವ ಪರಸ್ಪರಂ ತೌ ಅಯುದ್ಧಮಾನಂ ಚಿತ್ರಮಖಿಲಂ ಚ ಸುಷ್ಟು ತದಾ ಚ ಭೀಮಸ್ಯ ಶರೀರ್ಭುಷಾರ್ಥೋ ದ್ರೋಣಿ ಪಪಾತಾಶು ವೃಷಂ ಬಿಡಿಚೇತಃ. ಸ್ವಲ್ಪ ಹೊತ್ತಾದ ಮೇಲೆ ಯುದ್ಧವಾಯಿತು, ಘನಘೋರ ಯುದ್ಧವಾಯಿತು. ಆದರೆ ಭೀಮಸೇನ ದೇವರ ಪರಾಕ್ರಮ, ಬಲ, ಜ್ಞಾನ ಇದರ ಮುಂದೆ ಅಶ್ವತ್ಥಾಮಾಚಾರ್ಯರು ಎಲ್ಲಿಂದಲಿಕ್ಕೆ ಸಾಧ್ಯ? ಕುಸಿದು ಬಿದ್ದಿದ್ದಾರೆ ಭೂಮಿಯಲ್ಲಿ, ಮೂರ್ಛಿತರಾಗಿದ್ದಾರೆ ಆ ಭೀಮಸೇನ ದೇವರ ಪರಾಕ್ರಮದ ಮುಂದೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ದೇವರ ಕಾರ್ಯವನ್ನು ಸಾಧನೆ ಮಾಡುವಲ್ಲಿ ಅತ್ಯಂತ ಅಗ್ರೇಸರರಾದವರು. ಮೊದಲಿಗೆ ನಾನು ದೇವರ ಸೇವೆಯಲ್ಲಿ. ಹಾಗಾಗಿ ಕೃಷ್ಣನಾದಾಗ ಭೀಮನಾಗಿ ಬಂದು ದೇವರ ಕಾರ್ಯ ಸಿದ್ಧಿಗೆ, ದೇವರ ಸೇವೆಗೆ ತಾವು ಮೊದಲಿಗೆ ಬಂದು ನಿಂತಿದ್ದಾರೆ. ಅಂದಮೇಲೆ ಅಂಥ ಭೀಮಸೇನ ದೇವರ ಪರಾಕ್ರಮ ಮುಂದೆ ಅಶ್ವತ್ಥಾಮಾಚಾರ್ಯರು ಕುಸಿದು ಬಿದ್ದರು, ಮೂರ್ಛಿತರಾಗಿ ಬಿದ್ದಿದ್ದಾರೆ. ಆದರೆ ಭೀಮಸೇನನು ಕೂಡ ಅಶ್ವತ್ಥಾಮಾಚಾರ್ಯ ಜೊತೆಗೆ ಯುದ್ಧವಾಡಿ ಸ್ವಲ್ಪ ತ್ರಸ್ತರಾದಂತೆ ಒಂದು ಕ್ಷಣ ತೋರಿಸಿದ್ರಂತೆ. ಏನೋ ಸ್ವಲ್ಪ ಸುಸ್ತಾದಂತೆ ಹೀಗೆ ತೋರಿಸ್ತೀವಲ್ಲ ನಾವು, ಹಾಗೆ ಒಂದು ಕ್ಷಣ ತೋರಿಸಿ ಎರಡನೇ ಕ್ಷಣಕ್ಕೆ ಮತ್ತೆ ಚೇತರಿಸಿಕೊಂಡ್ರಂತೆ. ಭೀಮಶ್ಚ ವಿಫಲತನು ಸತು ಕಿಂಚಿದೇವ, ಒಂದು ಕ್ಷಣ ಮಾತ್ರ ತ್ರಸ್ತರಾದಂತೆ ತೋರಿಸಿ ಎರಡನೇ ಕ್ಷಣಕ್ಕೆ ಮತ್ತೆ ಪೂರ್ವಂ ಗತೆ ಗುರುಸತೆ ಪ್ರಯೋಕ್ಷಣೇನ, ಎಲ್ಲ ಕಡೆ ಗರ್ಜನೆ ಮಾಡ್ತಾ ಎಲ್ಲ ದಿಕ್ಕಿನಲ್ಲಿ ತಮ್ಮ ಧ್ವನಿಯನ್ನು ಪ್ರತಿಭಟಿಸ್ತಾ ಇದ್ದಾರೆ. ಅದ್ಭುತವಾಗಿ ತಮ್ಮ ಧ್ವನಿಯನ್ನು ಗರ್ಜನೆ ಮಾಡುತ್ತಾ ನಿರ್ಧೂತ ಯುದ್ಧ ಶ್ರಮ ಅತ್ತ ಹನ್ವ. ಇಷ್ಟೊತ್ತನ್ನು ಯುದ್ಧ ಆಡಿದ್ರ ಭೀಮಸೇನ ದೇವರು ಅಂತ ಅನ್ನಿಸ್ಬೇಕಂತೆ ಎಲ್ಲರಿಗೆ. ಶಮನೇ ಇಲ್ಲ. ನಿಶ್ರೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ಮೈನಾಕ ಪರ್ವತ ಬಂದ ಹನುಮಂತ ದೇವರು ಲಂಕಾ ಉಡ್ಡಾನ ಮಾಡಬೇಕಾದಾಗ, ಹಾರು ಹೋಗಬೇಕಾದಾಗ, ಸ್ವಾಮಿ ಇಷ್ಟು ದೂರ ಪ್ರಯಾಣ ಮಾಡಿ ಬಂದಿರಿ, ಸ್ವಲ್ಪ ನನ್ನಲ್ಲಿ ವಿಶ್ರಾಂತಿಯನ್ನು ಪಡೀರಿ. ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ಅಷ್ಟು ನಿಸ್ಸೀಮವಾದ ಬಲ ಪೌರುಷ ಇದ್ದಂತಹ ಹನುಮಂತ ದೇವರಿಗೆ ಎಲ್ಲಿ ಶ್ರಮವಾಗಲು ಸಾಧ್ಯ? ಇಲ್ಲಿ ಸುಮ್ಮನೆ ಶ್ರಮವಾದಂತೆ ತೋರಿಸಿರುವ ಒಂದು ಕ್ಷಣ, ಎರಡನೇ ಕ್ಷಣ ಮತ್ತೆ ಪುನಃ ಚೇತರಿಸಿಕೊಂಡು ಎಲ್ಲ ಕಡೆಗೆ ಪ್ರತಿಧ್ವನಿ ಮಾಡ್ತಾ ಸಿಂಹದಂತೆ ಗರ್ಜನೆ ಮಾಡ್ತಾ ನಿಂತಿದ್ದಾರೆ. ಎಲ್ಲರೂ ಗಾಬರಿಯಾದರು. ಏನಪ್ಪ ಇವರು ಪರಾಕ್ರಮ ಇಂಥ ಪರಿ ಇದೆ, ಭೀಮಸೇನ ದೇವರು ಏನು ಇವರು ಮಹಾನುಭಾವರು ಅಂತ ಎಲ್ಲರಿಗೆ ಗಾಬರಿಯಾಗಿ. ಆತ್ತಧನ್ವ ಯೋದ್ಧುಂ ಜನೋಘಂ ಪ್ರತಿನಾದಿ ತಾಶಃ ತಸ್ಮಿನ್. ಆಗ ಇವರು ನೋಡಿದರು, ಇವರೆಲ್ಲ ಸಾಮಾನ್ಯ ಮಂದಿ ಜೊತೆ ಯುದ್ಧ ಆಡೋದು ನಡೆಯುವುದಿಲ್ಲ. ಆನೆಗಳ ಜೊತೆಗೆ, ಆನೆ ಮೇಲೆ ಕೂತಂತಹ ಯಾರಿದ್ದಾರಲ್ಲ ಆನೆಗಳ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೇಳಿ ಆ ಗಜ ಸೇನೆ ಜೊತೆಗೆ ಯುದ್ಧ ಮಾಡಲಿಕ್ಕೆ ಹೋಗಿದ್ದಾರಂತೆ ಭೀಮಸೇನ ದೇವರು.
ತಸ್ಮಿನ್ ಗಜಾನ್ ಮರ್ದತಿ ಧಾತರಾಷ್ಟ್ರೋ ಯುಧಿಷ್ಠಿರಂ ಆದಾಯ ಯುದ್ಧಾತ್ತೌ ಯುಧಂ ರಾಜಾನೋ ಚಕ್ರತುಶ್ಚಿರಂ ಅಂತ ಘನಘೋರವಾದ ಯುದ್ಧವನ್ನು ಆಡಲಿಕ್ಕೆ ಮತ್ತೆ ಪುನಃ ತಂ ತತ್ರ ವಿರಥಂ ಚಕ್ರೆ ಸಹಸೈವ ಯುಧಿಷ್ಠಿರ ಸಗದಾಮಾದದೆ ಊರ್ವೀಂ. ಆಗ ದುರ್ಯೋಧನನಿಗೂ ಮತ್ತು ಧರ್ಮರಾಜನಿಗೂ ಯುದ್ಧವಾಗ್ತಾ ಇದೆ. ದುರ್ಯೋಧನನಿಗೂ ಧರ್ಮರಾಜನಿಗೂ ಯುದ್ಧ, ಘನಘೋರವಾದ ಯುದ್ಧ. ಅದರಲ್ಲಿ ಬಂದು ಕೂಡಲೇನೆ ಧರ್ಮರಾಜ ದುರ್ಯೋಧನನ್ನ ಧನುಸ್ಸನ್ನು ಮುರಿದು ಹಾಕಿದ್ದಾನೆ. ತತ್ರ ತಂ ವಿರಥಂ ಚಕ್ರೆ ಸಹಸೈವ ಯುಧಿಷ್ಠಿರ ಸಗದಾಂ ಆದಧೇ ಊರ್ವೀಂ ಸ ಭೀಮೋ ಅಭ್ಯಗಾದಯತ. ಆಗ ಭೀಮ ನೋಡ್ತಾ ಇದ್ದಾನೆ, ದುರ್ಯೋಧನನಿಗೂ ನಮ್ಮಣ್ಣ ಧರ್ಮರಾಜನಿಗೂ ಯುದ್ಧವಾಗ್ತಾ ಇದೆ. ಬಿಲ್ಲು ಯುದ್ಧದಿಂದ ಯುದ್ಧವಾಡಿ ಏನೋ ಧರ್ಮರಾಜ ಗೆದ್ದು ಬಿಟ್ಟ. ಆದರೆ ಗದೆಯನ್ನೇ ಹಿಡಿದುಕೊಂಡು ಯುದ್ಧಕ್ಕೆ ಬರ್ತಾನೆ ಅಂದರೆ ಇನ್ನೇನು ಧರ್ಮರಾಜನಿಗೇನು ಅಸಾಧ್ಯದನು ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿ ಭೀಮ ಮತ್ತೆ ಬಂದಿದ್ದಾನೆ, ಅರ್ಜುನ ಮತ್ತೆ ಬಂದಿದ್ದಾನೆ. ಅದನ್ನು ನೋಡಿ ಕೃಪಾಚಾರ್ಯರು ಬಂದಿದ್ದಾರೆ. ದೃಷ್ಟ್ವಾ ಕೃಪಸ್ತ್ವಂ ಸ್ವರಥಮಾರೋಪ್ಯ ವಿರಯೋಗದಂ ತದೈವ ಕರ್ಣ ನಕುಲವು. ಆಗ ಕರ್ಣ ಮತ್ತು ನಕುಲರಿಗೆ ಯುದ್ಧ ನಡೀತಾ ಇದೆ. ಕರ್ಣ ಮತ್ತು ನಕುಲರಿಗೆ ಯುದ್ಧ ನಡೀತಾ ಇದ್ದಾಗ ಘನಘೋರ ಯುದ್ಧವಾಯಿತು. ಕೊನೆಗೆ ಕರ್ಣ ನಕುಲನಿಗೆ ಕುತ್ತಿಗೆ ಗಾಯ ಆಗುವಂತೆ ಬಾಣಗಳನ್ನು ಬಿಟ್ಟ. ಕೈಗೆ ಸಿಕ್ಕೇ ಬಿಟ್ಟಿದ್ದ, ಕೊಂದೇ ಹಾಕಬೇಕು. ಕುಂತಿಯ ಮಾತು ನೆನಪಾಯಿತು. ನನ್ನ ಪಾಂಡವರಿಗೆ ನೀನು ಪಾಂಡವನಾಗಿದ್ದಿ, ಹಾಗಾಗಿ ನೀನು ನನ್ನ ಮಗನೇ ಆಗಿದ್ದಿ ಅಂದಾಗ ಕುಂತಿಗೆ ವಚನ ಕೊಟ್ಟಿದ್ದ, ನಾನು ಅರ್ಜುನನನ್ನು ಬಿಟ್ಟು ಇನ್ಯಾರಿಗೂ ತೊಂದರೆ ಕೊಡುವುದಿಲ್ಲ ಅಂತ ಹೇಳಿ ಅದನ್ನು ನೆನಪು ಮಾಡಿಕೊಂಡ. ಆ ವಚನದ ಗೌರವದಿಂದ ಅವನನ್ನು ಬಿಟ್ಟ. ಉಕ್ತ್ವಾಸ ಪುರುಷಯ ವಾಚ ಕುಂತ್ಯ ವಚನ ಗೌರವಾತ್ ನ ಜಗಾನೈವ ನಕುಲಂ ವಿಸರ್ಜ್ಯ ಚ ಯಯೋಪರಾನ್. ಹಾಗಾಗಿ ಆ ನಕುಲನನ್ನು ಬಿಟ್ಟು ಬೇರೆಯವರ ಜೊತೆಗೆ ಯುದ್ಧವಾಡಲಿಕ್ಕೆ ತಾನು ಹೊರಟು ಹೋಗಿದ್ದಾನೆ ಕರ್ಣ. ಶ್ರೀಕೃಷ್ಣ ಅರ್ಪಣಮಸ್ತು. ಮತ್ತೆ ಮುಂದಿನ ಭಾಗವನ್ನು ನಾಳಿನ ದಿವಸ ಕೇಳೋಣ.